ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿನದ ವಿಡಿಯೋಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಪೂರ್ವ ಸಿದ್ಧತಾ ಪರೀಕ್ಷೆ ಒಂದನ್ನ ಬರೆದಿದ್ದೀರಾ. ಹೇಗನ್ನಿಸ್ತು? ಎಷ್ಟರ ಮಟ್ಟಿಗೆ ನೀವು ಪರೀಕ್ಷೆಗೆ ಪ್ರಿಪೇರ್ ಆಗಿದ್ದೀರಾ ಅಂತ ಹೇಳಿ ಅನ್ನಿಸ್ತು? ಕಮೆಂಟ್ ಮಾಡಿ ಅಂತ ಹೇಳಿ ಹೇಳ್ತಾ, ವಿದ್ಯಾರ್ಥಿಗಳೇ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಈ ಸಾರಿ 3 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ವೇಳಾಪಟ್ಟಿಯನ್ನ ಕೊಟ್ಟಿದ್ದಾರೆ. ಅದರಂತೆ ಈಗಾಗಲೇ ಒಂದು ಪ್ರಿಪರೇಟರಿ ಎಕ್ಸಾಮ್ ಮುಗ್ದಿದೆ. ಸೊ ಪ್ರಿಪರೇಟರಿ ಎಕ್ಸಾಮ್ ಏನೋ ಆಯ್ತು. ಸೊ ವಾಟ್ ನೆಕ್ಸ್ಟ್ ಅಂದ್ರೆ ಏನ್ ಮಾಡಬೇಕು ನೆಕ್ಸ್ಟ್, ನೀವ್ ಯಾವ ರೀತಿ ಬದಲಾವಣೆ ಆಗ್ಬೇಕು, ಸೊ ಯಾವ ರೀತಿ ನೀವು ಓದ್ತಕ್ಕಂತಹ ವಿಧಾನ ಬದಲಾಗಬೇಕು, ಯಾವ ಅಂಶಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಮುಂತಾದ ವಿಚಾರದ ಕುರಿತಾಗಿ ಈ ದಿನದ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ವಿದ್ಯಾರ್ಥಿಗಳೇ, ಪ್ರಿಪರೇಟರಿ ಎಕ್ಸಾಮ್ ಮುಗೀತು. ಫಸ್ಟ್ ನೀವು ಮಾಡಬೇಕಾದಂತಹ ಕೆಲಸ ಏನು ಅಂತ ಹೇಳಿದ್ರೆ, ಎಷ್ಟು ಅಂಕಗಳನ್ನ ತೆಗೆದಿದ್ದೀರಾ ಯಾವ ಸಬ್ಜೆಕ್ಟ್ ಅಲ್ಲಿ ಅಂತ ಹೇಳಿ ತಿಳಿತಕ್ಕಂಥದ್ದು. ಈಗಾಗಲೇ ನಿಮ್ಮ ಟೀಚರ್ಸ್ ಪೇಪರ್ನ ವ್ಯಾಲ್ಯೂಯೇಟ್ ಮಾಡಿ ನಿಮ್ಗೆ ಕೊಟ್ಟಿರ್ತಾರೆ ಅಂತ ಹೇಳಿ ಅನ್ಕೊಳ್ತೇನೆ. ಯಾವ ಸಬ್ಜೆಕ್ಟ್ ಅಲ್ಲಿ ನೀವು ಎಷ್ಟು ಅಂಕಗಳನ್ನ ತೆಗೆದಿದ್ದೀರಾ, ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ತೆಗೆದಿದ್ದೀರಾ, ಕೋರ್ ಸಬ್ಜೆಕ್ಟ್ ಅಲ್ಲಿ ಎಷ್ಟು ತೆಗೆದಿದ್ದೀರಾ. ಈಗ ಯಾವ್ದಾದ್ರು ಒಂದು ವಿಷಯದಲ್ಲಿ ಅಂಕಗಳು ಕಡಿಮೆ ಆಗಿತ್ತು ಅಂತಂದ್ರೆ, ಯಾವ ಮೇನನ್ನ ನಾನು ಬರೆಯೋದು ಬಿಟ್ಟಿದ್ದೀನಿ ಅಥವಾ ಯಾವ ಮೇನಿಗೆ ನಾನು ಸರಿಯಾದ ಉತ್ತರವನ್ನ ನೀಡಿಲ್ಲ ಅಂತ ಹೇಳಿ ನಿಮ್ಮನ್ನ ನೀವು ಪರೀಕ್ಷೆಯನ್ನ ಮಾಡ್ಕೋಬಹುದಾಗಿದೆ. ಫಸ್ಟ್ ನೀವು ತಿಳ್ಕೊಳ್ಬೇಕಾಗಿರೋದೇನು ಅಂತ ಹೇಳಿದ್ರೆ, ಎಲ್ಲಾ ಸಬ್ಜೆಕ್ಟ್ ನ ಅಂಕಗಳನ್ನ ತಿಳ್ಕೊಳ್ಳಿ. ಯಾವ ಸಬ್ಜೆಕ್ಟ್ ನ ಅಂಕಗಳು ತುಂಬಾ ಚೆನ್ನಾಗಿ ಬಂದಿದೆ, ವೆರಿ ಗುಡ್. ಆದ್ರೆ ಯಾವ ಸಬ್ಜೆಕ್ಟ್ ನ ಅಂಕಗಳು ಕಡಿಮೆ ಇದೆ ಅದ್ರ ಕಡೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಾ ಹೋಗಿ. ಯಾಕಂದ್ರೆ ಕಷ್ಟ ಇರೋದ್ರಿಂದನೇ ಅಥವಾ ಆ ಒಂದು ಟಾಪಿಕ್ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಆ ವಿಷಯದಲ್ಲಿ ಕಡಿಮೆ ಅಂಕಗಳು ಬಂದಿರುತ್ತೆ. ಹಾಗಾಗಿ ಯಾವ ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆಯೋ ಅದ್ರ ಕಡೆ ಫೋಕಸ್ ಮಾಡ್ತಾ ಹೋಗಿ. ಯಾಕಂದ್ರೆ ಇನ್ನೇನು 27ನೇ ತಾರೀಕಿಂದಾನೆ ಪ್ರಿಪರೇಟರಿ 2 ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಮಾಡಿದಂತಹ ತಪ್ಪನ್ನ ನೀವು ಅಲ್ಲಿ ತಿದ್ಕೊಳ್ಳೋದಕ್ಕೆ ಒಂದು ಸೂಕ್ತವಾದಂತಹ ಅವಕಾಶ ಸಿಗುತ್ತೆ ಅಂತ ಹೇಳಿ ಹೇಳ್ಬೋದು. ಇನ್ನು ಸೆಕೆಂಡ್ ಏನು ಅಂತ ಹೇಳಿದ್ರೆ, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಮಾಡೆಲ್ ಕ್ವಶನ್ ಪೇಪರ್ ಬಗ್ಗೆ ಆಗ್ಲಿ, ಹಾಗೆ ಇಲಾಖೆಯಿಂದ ಪರಿಚಯಿಸಿರ್ತಕ್ಕಂತಹ ಬ್ಲೂ ಪ್ರಿಂಟ್ ಬಗ್ಗೆ ಆಗ್ಲಿ ಅಷ್ಟು ಸೀರಿಯಸ್ ಆಗಿರ್ಲಿಲ್ಲ. ಯಾಕಂದ್ರೆ ಅದನ್ನೇ ಕೊಡ್ತಾರ ಬಿಡು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರಿ. ಆದ್ರೆ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಚೆಕ್ ಮಾಡಿ ನೋಡಿದಾಗ ಆರಾಮಾಗಿ 50 ಅಂಕಗಳಿಗಿಂತ ಹೆಚ್ಚಿಗೆ ಪ್ರಶ್ನೆಗಳು ಬಂದಿರೋದನ್ನ ನೋಡ್ಬೋದು. ಇವತ್ತೇ ನಿಮ್ ಹತ್ರ ಮಾಡೆಲ್ ಕ್ವಶನ್ ಪೇಪರ್ಸ್ ಇರುತ್ತಲ್ವಾ, ಅದನ್ನ ಈ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಜೊತೆ ಕಂಪೇರ್ ಮಾಡಿ ನೋಡಿ. ಎಷ್ಟೋ ಪ್ರಶ್ನೆ ಪತ್ರಿಕೆಗಳು 4 ಪ್ರಶ್ನೆ ಪತ್ರಿಕೆಯಿಂದ ಬಂದಿದೆ. ಹಾಗಾಗಿ ಮಾಡೆಲ್ ಕ್ವಶನ್ ಪೇಪರ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಲೇಬೇಕು. 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ತುಂಬಾ ಚೆನ್ನಾಗಿ ಓದ್ಕೊಳ್ಳಿ. ಅದ್ರ ಜೊತೆ ಏನು ಅಂತ ಹೇಳಿದ್ರೆ, ಬ್ಲೂ ಪ್ರಿಂಟ್ ನೀಲನಕ್ಷೆ. ಸೊ ಯಾವ ಪಾಠದಿಂದ ಯಾವ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಎಷ್ಟು ಮಾರ್ಕ್ಸ್ಗೆ ಕೇಳ್ತಾರೆ ಅಂತ ಕೂಡ ಬ್ಲೂ ಪ್ರಿಂಟ್ ಅಲ್ಲಿ ಕ್ಲಿಯರ್ ಆಗಿದೆ. ಹಾಗಾಗಿ ಇನ್ಮೇಲೆ ಏನ್ ಮಾಡ್ಬೇಕು ಪ್ರಿಪರೇಟರಿ ಆದ್ಮೇಲೆ ಅಂತ ಹೇಳಿದ್ರೆ, ತುಂಬಾ ಫೋಕಸ್ ಮಾಡ್ಬೇಕಾಗಿರೋದು ನೀವ್ ಏನದ್ರ ಮೇಲೆ ಅಂತ ಹೇಳಿದ್ರೆ ಕ್ವಶನ್ ಪೇಪರ್ಸ್ ಹಾಗೆ ಬ್ಲೂ ಪ್ರಿಂಟ್. ಇನ್ನು ನೆಕ್ಸ್ಟ್ ಮುಂದಿನ ವಿಷಯ ಏನು ಅಂತ ಹೇಳಿದ್ರೆ, ಟೆಕ್ಸ್ಟ್ ಬುಕ್ ರೀಡಿಂಗ್ ಕಂಪಲ್ಸರಿ ನೀವು ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಎಲ್ಲಾ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿದಾಗ ಕೆಲವೊಂದು ಪ್ರಶ್ನೆಗಳನ್ನ ಪಠ್ಯ ಪುಸ್ತಕದ ಮಧ್ಯದಿಂದ ಕೇಳಲಾಗಿದೆ. ಯಾರು ಪಾಠವನ್ನ ಚೆನ್ನಾಗಿ ಓದಿರ್ತೀರಾ, ಪಾಠವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರಾ, ಅವರು ಮಾತ್ರ ಈ ಉತ್ತರಗಳನ್ನ ಬರೆಯೋದಕ್ಕೆ ಸಾಧ್ಯ. ಹಾಗಾಗಿ ಟೆಕ್ಸ್ಟ್ ಬುಕ್ ನ ತುಂಬಾ ಚೆನ್ನಾಗಿ ಓದ್ಕೊಳ್ಳಿ. ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆ ಕಡೆ ಗಮನ ಕೊಡಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪ್ರಿಪರೇಟರಿ ಆಯ್ತು, ಎಲ್ರಿಗೂ ಗೊತ್ತು. ಕೆಲವು ವಿದ್ಯಾರ್ಥಿಗಳಷ್ಟೇ ಉತ್ತಮ ಅಂಕಗಳನ್ನ ಪಡೆದುಕೊಂಡಿದ್ದೀರಾ, ಇನ್ನ ಕೆಲವು ವಿದ್ಯಾರ್ಥಿಗಳಿಗೆ ಸೀರಿಯಸ್ನೆಸ್ ಬಂದಿಲ್ಲ. ಹಾಗಾಗಿ ಪ್ರಿಪರೇಟರಿ ಎಕ್ಸಾಮ್ ಅಂತ ಹೇಳಿದ್ರೆ ನಿಮ್ಮ ತಪ್ಪುಗಳನ್ನ ತಿದ್ಕೊಳ್ಳೋದಕ್ಕೆ ಇರ್ತಕ್ಕಂತಹ ಅವಕಾಶ. ಹಾಗಾಗಿ ಫಸ್ಟ್ ಪ್ರಿಪರೇಟರಿ ಅಲ್ವಾ, ಚೆನ್ನಾಗಿ ಮಾಡಿಲ್ಲ ಅಂತ ಅಂದ್ರೂ ಓಕೆ ಬಿಟ್ಬಿಡಿ. ಆದ್ರೆ ಮುಂದೆ ಬರ್ತಕ್ಕಂತಹ 2, 3ನೇ ಪ್ರಿಪರೇಟರಿನಲ್ಲಿ ನೀವು ತುಂಬಾ ಚೆನ್ನಾಗಿ ಬರೀರಿ. ಸೊ 3 ಪ್ರಿಪರೇಟರಿಲಿ ಪಕ್ಕಾ ಆಗ್ಬಿಟ್ರಿ ಅಂತ ಹೇಳಿದ್ರೆ ಮೇನ್ ಎಕ್ಸಾಮ್ ಅಲ್ಲಿ ಯಾವ ಪ್ರಶ್ನೆ ಕೇಳಿದ್ರು ಕೂಡ ನೀವು ಉತ್ತರಗಳನ್ನ ಬರೀಬಹುದು. ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಸೀರಿಯಸ್ ಆಗ್ಬೇಕು ಈ ವಿಷಯದಲ್ಲಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಇನ್ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಸುಮಾರು ವಿದ್ಯಾರ್ಥಿಗಳು ಅನ್ಕೊಂಡ್ಬಿಟ್ಟಿದ್ರೆ 13 ಮಾರ್ಕ್ಸ್ ಬಂದ್ರೆ ಪಾಸು ಬೇರೆ ಸಬ್ಜೆಕ್ಟ್ ಅಲ್ಲೆಲ್ಲ, ಕನ್ನಡದಲ್ಲಿ 17 ಬಂದ್ರೆ ಪಾಸು ಈ ಪ್ರಿಪರೇಟರಿಲಿ ಅಂತ ಅನ್ಕೊಂಡ್ಬಿಟ್ಟು ಎಲ್ರು ಪಾಸ್ ಆಗ್ತೀವಿ ಅಂತ ಅನ್ಕೊಂಡಿದ್ರಿ. ಆದ್ರೆ ಮಕ್ಕಳೇ ನೆನ್ಪಿರ್ಲಿ, ಈಗ 17 ಮಾರ್ಕ್ಸ್ ಇರ್ಬೋದು, 13 ಮಾರ್ಕ್ಸ್ ಇರ್ಬೋದು, ಅದು ಯಾವಾಗ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ಮೇನ್ ಎಕ್ಸಾಮ್ ಅಲ್ಲಿ ಇಂಟರ್ನಲ್ ಆಡ್ ಮಾಡ್ತಾರಲ್ವಾ, ಅದಕ್ಕಷ್ಟೇ ಕನ್ಸಿಡರ್ ಮಾಡ್ತಾರೆ. ಪ್ರಿಪರೇಟರಿಗೆ ಆ ಅಂಕಗಳು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಕೋರ್ ಸಬ್ಜೆಕ್ಟ್ ಅಲ್ಲಿ 23 ಅಂಕಗಳು ಬಂದ್ರೆ ಉತ್ತೀರ್ಣ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಹಾಗೆ ಲ್ಯಾಂಗ್ವೇಜ್ ಅಲ್ಲಿ 33 ಅಂಕಗಳು ಬಂದ್ರೆ ಪಾಸ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಓಕೆನಾ, ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು, ಪ್ರಿಪರೇಟರಿ ಆಯ್ತು, ಉತ್ತರ ಪತ್ರಿಕೆಗಳನ್ನ ನೋಡಿ ನೀವು ಬರ್ದಿರ್ತಕ್ಕಂಥದ್ದು ಯಾವ ರೀತಿ ಉತ್ತರಗಳನ್ನ ಬರ್ದಿದ್ದೀರಾ.
ಸೊ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನ ಇಲಾಖೆಯಿಂದನೇ ಪರಿಚಯಿಸಿದ್ದಾರೆ. ಆ ಉತ್ತರಗಳು ನೀವು ಬರೆದಿರ್ತಕ್ಕಂತಹ ಉತ್ತರಗಳು ಎರಡನ್ನು ಕೂಡ ಕಂಪೇರ್ ಮಾಡಿ ನೋಡಿ. ಯಾವ ರೀತಿ ಉತ್ತರವನ್ನ ಬರೀಬೇಕಾಗಿತ್ತು, ನೀವು ಎಲ್ಲಿ ಅಂಕಗಳನ್ನ ಕಳೆದುಕೊಂಡಿದ್ದೀರಾ, ಇದ್ರ ಕಡೆ ನೀವು ಲಕ್ಷ್ಯ ವಹಿಸಿದ್ರಿ ಅಂತ ಹೇಳಿದ್ರೆ ಖಂಡಿತ ಮುಂದಿನ ಉತ್ತರ ಪತ್ರಿಕೆಗಳಲ್ಲಿ ನೀವು ಆ ತಪ್ಪುಗಳನ್ನ ಮಾಡೋದಿಲ್ಲ. ಹಾಗೆ ಕೆಲವು ವಿದ್ಯಾರ್ಥಿಗಳಿಗೆ ಟೈಮ್ ಶಾರ್ಟೇಜ್ ಆಗಿರುತ್ತೆ, ಇನ್ನ ಕೆಲವು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಬರೀಬೇಕು ಅನ್ನೋದು ಗೊತ್ತಾಗಿರಲ್ಲ. ಸೊ ಹಾಗಾಗಿ ಇದು ಒಂದ್ ರೀತಿ ಟ್ರಯಲ್ ಇದ್ದ ಹಾಗೆ. ನೆಕ್ಸ್ಟ್ ಪ್ರಿಪರೇಟರಿ 2 ನಲ್ಲಿ ಎಲ್ಲಿ ನಿಮ್ಗೆ ಟೈಮ್ ಆಗ್ಲಿಲ್ಲ ಅಲ್ಲಿ ಒಂದ್ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ಕೊಳ್ಳಿ. ಖಂಡಿತ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನ ನಂತರ ಏನು ಅಂತ ಹೇಳಿದ್ರೆ, ಇಷ್ಟು ದಿನ ಪೇರೆಂಟ್ಸ್ ಎಲ್ಲ ಹೇಳ್ತಿರ್ತಾರೆ ಮನೆಯಲ್ಲಿ ಓದಿ ಅಂತ ಹೇಳಿರ್ತಾರೆ, ಆದ್ರೆ ಯಾರಿಗೂ ಕೂಡ ಅಷ್ಟು ಸೀರಿಯಸ್ನೆಸ್ ಬಂದಿರಲ್ಲ. ಹಾಗಾಗಿ ಪ್ರಿಪರೇಟರಿ ಎಕ್ಸಾಮ್ ಒಂದೇನೋ ಆಯ್ತು, ಇಲ್ಲಿ ಬಿಟ್ಬಿಡಿ, ಕಡಿಮೆ ಮಾರ್ಕ್ಸ್ ಬಂದಿದ್ರು ಏನು ಯೋಚನೆ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಇದು ನಿಮ್ಗೆ ತಯಾರಿ ಮಾಡೋಕೆ ಅಂತಾನೆ ಇರೋ ಎಕ್ಸಾಮ್ ಅಲ್ವಾ. ಹಾಗಾಗಿ ಇದನ್ನೇ ತಲೆ ಕೆಡ್ಸ್ಕೊಂಡು ಕೂರ್ದೆ ಮುಂದೆ ಬರ್ತಕ್ಕಂತಹ ಎಕ್ಸಾಮ್ ಮೇಲೆ ಫೋಕಸ್ ಮಾಡಿ. ಹಾಗೇನೆ ಪೇರೆಂಟ್ಸು ಅಷ್ಟೇ ಮಕ್ಕಳ ಮೇಲೆ ತುಂಬಾ ಒತ್ತಡವನ್ನ ಹಾಕ್ಬೇಡಿ, ಓದು ಅಂತ ಹೇಳಿ. ನಾವೆಷ್ಟೇ ಓದು ಅಂತ ಹೇಳಿದ್ರು ಕೂಡ ಯಾವಾಗ ವಿದ್ಯಾರ್ಥಿಗಳು ಅವರು ಮನಸ್ಫೂರ್ತಿಯಾಗಿ ಓದ್ತಾರೆ ನೋಡಿ, ಅವಾಗ್ಲೇನೆ ಅದಕ್ಕೆ ಯಶಸ್ಸು ಅನ್ನೋದು ಸಿಗೋದು, ಅವಾಗ್ಲೇನೆ ಅವರಿಗೆ ಓದಿರ್ತಕ್ಕಂಥ ಕಾನ್ಸೆಪ್ಟ್ ಅರ್ಥ ಆಗೋದು. ನಾವೆಷ್ಟೇ ಬಲವಂತ ಮಾಡಿದ್ರು ನಮ್ಮ ಬಲವಂತಕ್ಕೆ ಪುಸ್ತಕ ಹಿಡ್ಕೊಂಡು ಕುತ್ಕೊಳ್ತಾರೆ ಹೊರತು ಅವ್ರು ನಿಜವಾಗ್ಲೂ ಅದನ್ನ ಅರ್ಥ ಮಾಡ್ಕೊಳ್ತಿದಾರ, ನಿಜವಾಗ್ಲೂ ಓದ್ತಾ ಇದಾರ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಹಾಗಾಗಿ ಆದಷ್ಟು ನೀವು ಅವ್ರಿಗೆ ಯಾವಾಗ್ಲೂ ಓದು ಅಂತ ಹೇಳೋ ಬದಲು ಅಥವಾ ಬೈದು ಹೇಳೋ ಬದಲು ಒಂದ್ ರೀತಿ ಅವ್ರಿಗೆ ಪಾಸಿಟಿವ್ ಮೋಟಿವೇಶನ್ ನ ಮಾಡಿದ್ರೆ ಒಳ್ಳೇದು. ಮುಂದೆ ಬರ್ತಕ್ಕಂತಹ ಎಕ್ಸಾಮ್ಸ್ ನಲ್ಲಿ ಖಂಡಿತ ಒಳ್ಳೆ ಮಾರ್ಕ್ಸ್ ಅನ್ನ ಅವರು ತಗೊಳ್ತಾರೆ. ಹಾಗೆ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಕಿವಿ ಮಾತೇನು ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಚಳಿ ಎದ್ದೇಳಕ್ಕಾಗಲ್ಲ ಅಂತ ಹೇಳಿ ತುಂಬಾ ವಿದ್ಯಾರ್ಥಿಗಳು ಹೇಳ್ತಾರೆ, ಪೇರೆಂಟ್ಸ್ ಕೂಡ ಹೇಳ್ತಾರೆ, ಮ್ಯಾಮ್ ಎಷ್ಟು ಎದ್ದೇಳಿಸ್ತೀವಿ ಆದ್ರೆ ಎದ್ದು ಓದೋದೇ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಅಫ್ಕೋರ್ಸ್ ಚಳಿ ಇದೆ ಒಪ್ಕೊಳ್ತೀವಿ, ಆದ್ರೆ ಪರೀಕ್ಷೆ SSLC ಪರೀಕ್ಷೆ ಜೀವನದಲ್ಲಿ ಒಂದೇ ಸರಿ ಅಲ್ವಾ ಬರೋದು. ಈ 1-2 ತಿಂಗಳ ಕಾಲ ಸ್ವಲ್ಪ ನಿದ್ದೆಗೆಟ್ಟು, ಹಸಿವು ಮುಂತಾದ ಡಿಸ್ಟ್ರಾಕ್ಷನ್ಸ್ ಏನಿದೆಯಲ್ವಾ ಅದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಓದಿದ್ರೆ ಖಂಡಿತ ಒಳ್ಳೆ ಮಾರ್ಕ್ಸ್ ಬರುತ್ತೆ ನಿಮ್ಗೆ ಎಕ್ಸಾಮ್ ಅಲ್ಲಿ. ಹಾಗಾಗಿ ಇಷ್ಟು ದಿನ ಕೆಲವರು ಓದಕ್ ಶುರು ಮಾಡಿರಲ್ಲ, ಮಾಮೂಲಾಗಿ ನಿಮ್ ಜೀವನ ನಡ್ಕೊಂಡು ಹೋಗ್ತಿರುತ್ತೆ. ಆದ್ರೆ ಇನ್ನ ಆ ರೀತಿ ಇರಬೇಡಿ ಮಕ್ಕಳೇ, ಪರೀಕ್ಷೆ ಹತ್ರ ಬರ್ತಾ ಇದೆ. ನೀವು ಏನಿಲ್ಲ ಅಂದ್ರೂ ದಿನಕ್ಕೆ 5 to 6 hours ಓದ್ಬೇಕಾಗುತ್ತೆ. ನಾನು ಬರೆಯೋದೆಲ್ಲ ಹೇಳ್ತಾ ಇರೋದು, ಓದೋದೇ 5 ರಿಂದ 6 ಗಂಟೆಗಳ ಕಾಲ ಓದ್ಬೇಕಾಗುತ್ತೆ. ಹಾಗಾಗಿ ಒಂದು ಪ್ರಾಪರ್ ಆಗಿರ್ತಕ್ಕಂತಹ ಟೈಮ್ ಟೇಬಲ್ ಅನ್ನ ಮಾಡ್ಕೊಳ್ಳಿ, ಇದಕ್ಕೆ ಗಮನವನ್ನ ಕೊಡ್ಬೇಕು. ಇನ್ನೇನು ಕಡಿಮೆ ದಿನಗಳಲ್ಲಿ ನೀವು ಎಲ್ಲಾ ಸಬ್ಜೆಕ್ಟ್ ನ ಕವರ್ ಮಾಡಬೇಕು. ಹಾಗಾಗಿ ಒಂದು ಪ್ರಾಪರ್ ಆಗಿರ್ತಕ್ಕಂತಹ ಟೈಮ್ ಟೇಬಲ್ ನ ನೀವು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಓದೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಇನ್ನೇನು ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಬ್ಯಾಕ್ ಟು ಬ್ಯಾಕ್ ಪ್ರಿಪರೇಟರಿ 2, 3 ಬರುತ್ತೆ, ಅದಾದ ನಂತರ ಮೇನ್ ಎಕ್ಸಾಮ್ ಬರುತ್ತೆ. ಸೊ ಈ ಟೈಮಲ್ಲಿ ನಿಮ್ಮ ಹೆಲ್ತ್ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ತುಂಬಾ ಒತ್ತಡಕ್ಕೆ ಒಳಗಾಗಬೇಡಿ. ಪರೀಕ್ಷೆ ಅಂದ್ರೆ ಏನು ದೊಡ್ಡ ಯುದ್ಧ ಅಲ್ಲ, ಆರಾಮಾಗಿ ನಾವು ಕಾನ್ಫಿಡೆಂಟ್ ಆಗಿ ಓದಿದ್ರೆ ಎಲ್ಲ ಕೂಡ ಈಸಿ ಆಗುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ, ಏನ್ ಬೇಕು ಅದನ್ನ ತಿನ್ಬೇಡಿ, ನಿಮ್ಮ ಆರೋಗ್ಯ ನಿಮ್ ಕೈನಲ್ಲಿ ಇರಲಿ, ಉತ್ತಮವಾಗಿ ಪರೀಕ್ಷೆಯನ್ನ ಬರೀರಿ. ಹಾಗೆ ಪ್ರಿಪರೇಟರಿ ನಂತರ ಏನೇಂದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿದೀನಿ. ಹಾಗೆ ಮತ್ತೊಂದು ವಿಷಯ ಏನದು ಅಂತ ಹೇಳಿದ್ರೆ, ಈಗ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ನಿಮ್ಮ ಕ್ಲಾಸ್ ಅಲ್ಲೇ ಯಾರೋ ಒಬ್ರು ಟಾಪರ್ ಔಟ್ ಆಫ್ ಔಟ್ ತೆಗೆದಿರ್ತಾರೆ ಅನ್ಕೊಳ್ಳಿ, 100ಗೆ 100 ತೆಗೆದಿರ್ತಾರೆ, 80ಗೆ 80 ತೆಗೆದಿರ್ತಾರೆ. ಅವರ ಪೇಪರ್ನ ಇಸ್ಕೊಂಡು ನೋಡಿ, ಅವ್ರ ಪೇಪರ್ ಇಸ್ಕೊಂಡು ನೋಡೋದ್ರಿಂದ ನಮ್ಗೇನು ಲಾಸ್ ಇಲ್ಲ, ಗೊತ್ತಾಯ್ತಾ. ಅವರ ಪೇಪರ್ನ ಇಸ್ಕೊಂಡು ಅವ್ರು ಯಾವ ತರ ಬರ್ದಿದ್ದಾರೆ, ಔಟ್ ಆಫ್ ಔಟ್ ಅಂಕಗಳು ಬರಬೇಕು ಅಂದ್ರೆ ಅವ್ರು ಯಾವ ರೀತಿ ಆನ್ಸರ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ಕೊಳ್ಳಿ, ಪೇಪರ್ ಪ್ರೆಸೆಂಟೇಷನ್ ಯಾವ ತರ ಇದೆ ಅಂತ ನೋಡ್ಕೊಳ್ಳಿ, ಹ್ಯಾಂಡ್ ರೈಟಿಂಗ್ ನೋಡ್ಕೊಳ್ಳಿ, ಮತ್ತೆ ಯಾವ ರೀತಿ ಅವರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿಗೆ ಅಂಡರ್ಲೈನ್ ಮಾಡಿದಾರ ಹೇಗೆ, ಈ ರೀತಿ ಒಂದು 2-3 ಪತ್ರಿಕೆಗಳನ್ನ ನೋಡಿದಾಗ ನಿಮ್ಗೂ ಒಂದು ಐಡಿಯಾ ಬರುತ್ತೆ. ಮರಕ್ಕಿಂತ ಮರ ದೊಡ್ಡದು ಅಂತ ಹೇಳಿ ಹೇಳ್ತಾರೆ. ಹಂಗೆ ಈಗ ಒಬ್ಬ ವ್ಯಕ್ತಿಗೆ ಇರ್ತಕ್ಕಂತಹ ಐಡಿಯಾಸು ಇನ್ನೊಬ್ಬ ವ್ಯಕ್ತಿಗಿಂತ ವಿಭಿನ್ನವಾಗಿರುತ್ತೆ. ಹಾಗಾಗಿ ನಾವು ಅವ್ರ ಪೇಪರ್ ಯಾಕೆ ನೋಡ್ಬೇಕು ಅನ್ನೋದನ್ನ ಬಿಟ್ಟು ಆದಷ್ಟು ನಿಮ್ಮ ಸ್ನೇಹಿತರ ಪೇಪರ್ನ ನೋಡಿ ಒಬ್ಬೊಬ್ಬರಿಂದ ಒಂದೊಂದು ಅಂಶವನ್ನ ಕಲಿಬಹುದು. ಸೊ ಸದ್ಯಕ್ಕೆ ಪ್ರಿಪರೇಟರಿ ಆದ್ಮೇಲೆ ನೀವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸಗಳಿಗೆ ಇಷ್ಟೇ. ಸೊ ವಿಡಿಯೋನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.